ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಳ್ತೇನೆ. ನಾವು ಇವತ್ತಿನ ದಿನಕ್ಕೆ ಎಷ್ಟು ಮಾಡರ್ನ್ ಆಗಿ ಹೋಗಿದ್ದೇವೆ ಅಂತ ಹೇಳಿದರೆ, ಎಲ್ಲದಕ್ಕೂ ಕೂಡ ಯೋಗ ಮಾಡಿ, ಧ್ಯಾನ ಮಾಡಿ, ವಾಕಿಂಗ್ ಹೋಗಿ, ಸೈಕ್ಲಿಂಗ್ ಮಾಡಿ, ಜಿಮ್ ಸೇರ್ಕೊಳ್ಳಿ, ಯೋಗ ವ್ಯಾಯಾಮ ಜಿಮ್ ಇಂಥದ್ರಲ್ಲೇ ಮುಗಿಸ್ತಾ ಇದ್ದೇವೆ. ಆದರೆ ಯಾರ ದೇಹಕ್ಕೆ ಎಷ್ಟು ಪ್ರಮಾಣದ ವ್ಯಾಯಾಮ ಬೇಕು, ಯಾರ ದೇಹ ಎಷ್ಟು ಪ್ರಮಾಣದ ಆಹಾರವನ್ನು ಸೇವಿಸಬೇಕು, ಯೋಗ ಯಾವಾಗ ಮಾಡಬೇಕು, ವ್ಯಾಯಾಮ ಆದರೆ ಯಾವ ಟೈಮಲ್ಲಿ ಮಾಡಬೇಕು ಅಂತ ಹೇಳೋದೇ ನಮಗೆ ಇವತ್ತಿಗೂ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಜಿಮ್ ಟ್ರೈನರ್ ಕೂಡ ಫಸ್ಟಿಗೆ ಒಂದು ಶಕ್ತಿವರ್ಧಕ ಪೌಡ್ರ್ ಏನೋ ಕೊಟ್ಟೇ ಜಿಮ್ ಶುರು ಮಾಡಲಿಕ್ಕೆ ಹೇಳ್ತಾನೆ. ಅಂಥದ್ರಲ್ಲಿ ಯೋಗ ಮತ್ತು ವ್ಯಾಯಾಮ ಮಾಡಬೇಕಿದ್ರೆ ನಮ್ಮ ದೇಹವೂ ಕೂಡ ಅದಕ್ಕೆ ಸೂಟಬಲ್ ಆಗಿ ನಾವು ರೆಡಿ ಮಾಡ್ಕೊಂಡಿರಬೇಕು. ನೀವು ವ್ಯಾಯಾಮ ಮಾಡ್ತೀರಿ ಅಂತ ಹೇಳಿದರೆ ಗೋ ಫಾರ್ ಅಹೆಡ್ ಅಂತ ಹೇಳುವಂಥದ್ದು ತುಂಬ ಸುಲಭ. ಆದರೆ ನಿಮ್ಮ ಹೊಟ್ಟೆಯಲ್ಲಿರುವಂಥ ಆಹಾರವು ಕೂಡ ಆ ಒಂದು ವ್ಯಾಯಾಮನ ಸ್ವೀಕರಿಸುವ ಪರಿಸ್ಥಿತಿಯಲ್ಲಿ ಇದೆಯೇ ಅಂತ ಹೇಳೋದನ್ನು ನೋಡ್ಕೊಳ್ಬೇಕು. ಸಪೋಸ್ ನೀವೀಗ ಮಧ್ಯಾಹ್ನ ಹೊಟ್ಟೆ ತುಂಬ ಕೋಳಿ ಸಾಂಬಾರು ಹಾಕಿ ಅಥವಾ ಕೋಳಿ ಬಿರಿಯಾನಿ ಮಾಡ್ಕೊಂಡು ತಿಂದ್ಕೊಂಡು, ನಾನು ಸಂಜೆ 5 ಗಂಟೆ ಆಗಿದೆ, ಜೀರ್ಣ ಆಗಿರುತ್ತೆ, ನಾನೀಗ ವಕ್ರಾಸನ ಮಾಡ್ತೇನೆ ಅಂತೇಳಿ ಹೊರಟ್ರೆ, ಅಥವಾ ನಾನೀಗ 100 ಮೀಟ್ರ್ ರನ್ನಿಂಗ್ ಮಾಡ್ತೇನೆ ಅಂತೇಳಿ ಹೊರಟ್ರೆ, ಖಂಡಿತ ಅದು ನಿಮ್ಮ ದೇಹಕ್ಕೆ ಅನುಕೂಲವಾದ ಪರಿಸ್ಥಿತಿಯಲ್ಲಿ ಆ ಒಂದು ರನ್ನಿಂಗ್ ರೇಸ್ ಆಗಲಿ ಅಥವಾ ಯೋಗ ಇರೋದಿಲ್ಲ. ನೀವು ಇದನ್ನು ಮಾಡಬೇಕಾದ್ರೆ ನಿಮ್ಮ ಹೊಟ್ಟೆ ಎಲ್ಲ ಸಣ್ಣ ಕರುಳು ದೊಡ್ಡ ಕರುಳು ಆಗಲಿ ಎಲ್ಲವೂ ಕೂಡ ಸಪಾಟ್ ಅಂತೇಳಿ, ಅಂದರೆ ಕ್ಲೀನ್ ಆಗಿರಬೇಕು. ಕ್ಲೀನ್ ಆಗಿದ್ದಾಗ ಮಾತ್ರ ಇಂತಹ ಒಂದು ಯೋಗ ಮತ್ತು ವ್ಯಾಯಾಮನ ಮಾಡ್ಬೋದು. ಇನ್ನು ಧ್ಯಾನ, ಗೆಳೆಯರೇ ಗೆಳತಿಯರೇ, ಧ್ಯಾನ ಅಂತ ಹೇಳಿದರೆ ತುಂಬ ಜನ ಓಂ ಅಂತ ಹೇಳ್ಕೊಂಡು ಒಂದು ದೇವಸ್ಥಾನದಲ್ಲಿ ಅಥವಾ ಒಂದು ದೇವರ ಸನ್ನಿಧಿಯಲ್ಲಿ ಮಾಡೋದಕ್ಕೆ ಮಾತ್ರ ಧ್ಯಾನ ಅಂತ ಹೇಳ್ತಾರೆ. ಖಂಡಿತ ಇಲ್ಲ. ಧ್ಯಾನ ಅಂತ ಹೇಳಿದರೆ ನೀವು ಮಾಡುವ ಪ್ರತಿಯೊಂದು ಕೆಲಸ, ನೀವು ಬರೆಯೋರಾದರೆ ಬರೆಯೋದು, ಯೂಟ್ಯೂಬರ್ ಆದರೆ ಯೂಟ್ಯೂಬನ್ನೇ ಅಲ್ಲಿ ಮಾತಾಡೋದು, ನೀವು ವಾಚ್ ರಿಪೇರಿ ಮಾಡ್ತಾ ಇದ್ದರೆ ಅದೇ, ಅಂದರೆ ಆ ರಿಪೇರಿಯನ್ ಸೆಕ್ಷನ್ ಕೂತಿರ್ತೀರಲ್ಲ ಅದು, ನೀವು ವ್ಯಾಪಾರಿ ಆದರೆ ವ್ಯಾಪಾರ ಮಾಡೋದು, ನೀವು ಕ್ಲರ್ಕ್ ಆದರೆ ಕ್ಲರ್ಕ್ ಕೆಲಸ ಮಾಡೋದು, ಗೃಹಿಣಿ ಆದರೆ ಇನ್ನೊಂದಿಷ್ಟು ಹಲವಾರು, ಅದು ವೈವಿಧ್ಯಮಯವಾದಂತಹ ಬದುಕು ಅದೊಂದು, ಅದರಲ್ಲೇ ಮಗ್ನರಾಗಿ ಮಾಡುವಂತಹ ಎಲ್ಲ ಕೆಲಸಕ್ಕೂ ಕೂಡ ಧ್ಯಾನ ಅಂತಲೇ ಕರಿಬಹುದು. ಆದರೂ ಮನಸ್ಸು ಚಂಚಲ ಆಗ್ತಾ ಇದೆ ಅಂತ ಹೇಳಿದರೆ ವೃಕ್ಷಾಸನ ಅಂತ ಹೇಳುವಂಥದ್ದು ಒಂದಿದೆ, ಅದರ ಮೊರೆ ಹೋಗ್ಬೋದು. ಅದು ಯಾವುದು ಅಂತ ಮುಂದಿನ ಒಂದು ಎಪಿಸೋಡಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈ ವೃಕ್ಷಾಸನದಿಂದ ಏನಾಗುತ್ತೆ ಅಂತ ಹೇಳಿದರೆ ಚಿತ್ತ ಚಾಂಚಲ್ಯ ಅಂತೇಳಿ ಏನಿದೆ ಅದು ಕಡಿಮೆ ಆಗುತ್ತೆ. ಚಿತ್ತ ಚಾಂಚಲ್ಯ ಕಡಿಮೆ ಆಗೋದು ಕಾರಣ ಏನಂತ ಹೇಳಿದರೆ ಆ ಆಸನದಲ್ಲಿ ಗುದದ್ವಾರಕ್ಕೆ ಒತ್ತಡ ಬೀರುತ್ತೆ. ಇದರಿಂದ ಹೊಟ್ಟೆ ಖಾಲಿ ಆಗುತ್ತೆ. ಯಾವಾಗ ನಾವು ಹೊಟ್ಟೆಗೆ ಅನ್ನೆಸೆಸರಿಯಾಗಿ ತಿನ್ನೋದನ್ನು ಹೊರಗಡೆ ಹಾಕೋದಿಲ್ವೋ ಅಲ್ಲಿವರೆಗೂ ನಮ್ಮ ತಲೆಯ ಒಳಗಿರುವಂಥ ಯಾವುದೇ ಕೆಲಸಗಳು ಪರ್ಫೆಕ್ಟಾಗಿ ಸಾಗೋದಿಲ್ಲ. ಸೊ ಇದಕ್ಕೆ ನಾವು ಎಲ್ಲದರ ಮೊರೆ ಹೋಗೋದು. ಆದರೆ ಫ್ಯಾಷನ್ನಿಗೋಸ್ಕರ ಜಿಮ್ಮು, ಯೋಗ, ವ್ಯಾಯಾಮ ಇದನ್ನೆಲ್ಲ ಮಾಡಿ ಜೀವ ತೆಗೆದುಕೊಳ್ಳುವ ಯುವಕರಿಗೆ, ಯುವತಿಯರಿಗೆ, ಸಣ್ಣ ಮಕ್ಕಳಿರ್ಬೋದು, ಎಲ್ರಿಗೂ ನಾನು ಹೇಳೋದು ಒಂದು, ಮೊದಲು ನಿಮ್ಮ ದೇಹದ ರಚನೆಯನ್ನು ನೋಡ್ಕೊಳ್ಳಿ. ನೀವು ಯಾವ ದೇಹ ಪ್ರಕೃತಿಯವರು, ನಿಮ್ಮ ದೇಹದಲ್ಲಿ ಯಾವ ರೀತಿಯ ಒಂದು ರಸ ಉತ್ಪಾದನೆ ಆಗುತ್ತೆ, ಜೀರ್ಣಾಂಗ ಕ್ರಿಯೆಗಳೆಲ್ಲ ಕರೆಕ್ಟಾಗಿದೆಯಾ, ನಿಮ್ಮ ಒಂದು ವ್ಯಕ್ತಿತ್ವ ಹೇಗೆ ರೂಪುಗೊಳ್ಬೇಕಂತ ನೀವು ಹೊರಡ್ತಿದ್ದೀರಿ, ಇಂಥದ್ದನ್ನೆಲ್ಲ ಯೋಚನೆ ಮಾಡಿಕೊಂಡು ನೀವು ನಿಮ್ಮ ಒಂದು ಸಾಧನೆಯ ಮಟ್ಟವನ್ನು ಅಥವಾ ನಿಮ್ಮ ಒಂದು ಶರೀರಾಕೃತಿಯ ಮಟ್ಟವನ್ನು ನೀವು ಪಡ್ಕೊಳ್ಬೋದು. ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು.